ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಎಪಿಸೋಡ್ನಲ್ಲಿ ಟ್ರೇಡ್ ಲೈಕ್ ಛತ್ರಪತಿ ಶಿವಾಜಿ ಎನ್ನುವ ಒಂದು ವಿಶಿಷ್ಟ ಕಾನ್ಸೆಪ್ಟನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತ ಮಾಡಲಿಕ್ಕಿದ್ದೀವಿ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಾಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶೋಕ್ ಸರ್. ನಮಸ್ಕಾರ. ಇವತ್ತಿನ ಟೈಟಲ್ ನನಗೆ ಬಹಳ ಇಂಟ್ರೆಸ್ಟ್ ಇದೆ ಅಂತ ಅನ್ನಿಸ್ತಾ ಇದೆ. ಟ್ರೇಡ್ ಲೈಕ್ ಛತ್ರಪತಿ ಶಿವಾಜಿ. ಛತ್ರಪತಿ ಶಿವಾಜಿ ಅಂದರೆ ನಮಗೆ ಅವರ ಈ ಯುದ್ಧ ತಂತ್ರಗಳು, ಔರಂಗಜೇಬನ ವಿರುದ್ಧ ಮಾಡಿರುವಂತಹ ಈ ಗೆರಿಲ್ಲಾ ವಾರ್ಫೇರ್ ನಮಗೆ ಸಹಜವಾಗಿ ನೆನಪಾಗುತ್ತೆ. ಅವರದ್ದು ಸಣ್ಣ ಸೈನ್ಯವನ್ನು ಒಂದಷ್ಟು ಹುಡುಗರನ್ನು ಕಟ್ಕೊಂಡು ಮಾಡಿದಂಥ ಸೇನೆ, ಆಮೇಲೆ ಯಾವ ರೀತಿಯಲ್ಲಿ ಅದನ್ನ ಮೂಲಕ ಇಷ್ಟು ದೊಡ್ಡ ಸೈನ್ಯವನ್ನು ಅವರು ಫೇಸ್ ಮಾಡಿದ್ರು, ಸೋಲಿಸಿದ್ರು ಇತ್ಯಾದಿ ವಿಚಾರಗಳು. ಹಾಗಾಗಿ ಅದಕ್ಕೂ ಟ್ರೇಡಿಂಗು ಏನು ಸಂಬಂಧ ಇತ್ಯಾದಿ ಅನೇಕ ಪ್ರಶ್ನೆಗಳು ನನ್ನ ಮುಂದೆ ಇರುವಂಥದ್ದು. ಸೊ ಏನಿದು ಕಾನ್ಸೆಪ್ಟ್ ಅಂತ ಹೇಳ್ತೀರಾ ಅಂತ? ಫಾರ್ ಎಕ್ಸಾಂಪಲು, ನೀವು ಟ್ರೇಡಿಂಗ್ ಅನ್ನೋ ಇಂಡಸ್ಟ್ರಿ ತೊಗೊಂಡ್ರೆ ನೀವು ಯಾರ ಜೊತೆ ಫೈಟ್ ಮಾಡ್ತಾ ಇದ್ದೀರಾ? ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ಎನ್ ಇನ್ಸ್ಟಿಟ್ಯೂಷನ್. ಓಕೆ. ಆ್ಯಂಡ್ ಇನ್ಸ್ಟಿಟ್ಯೂಷನ್ ಈಸ್ ವೆರಿ ಬಿಗ್. ಹೌದು. ಅವ್ರ ಹತ್ರ ಜಾಸ್ತಿ ಹಣ ಇದೆ, ಜಾಸ್ತಿ ಟೆಕ್ನಾಲಜಿ ಇದೆ, ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಓಕೆ, ಜಾಸ್ತಿ ಟ್ಯಾಲೆಂಟ್ ಇದೆ, ಎಲ್ಲ ಜಾಸ್ತಿ ಇದೆ. ಹೌದು. ಒಬ್ಬ ಟ್ರೇಡರ್ ಹತ್ರ ಏನಿದೆ? ಕಡಿಮೆ. ಎಲ್ಲನೂ ಕಡಿಮೆ. ಎಲ್ಲನೂ ಕಡಿಮೆ. ಟ್ರೇಡರ್ಗೆ ಇರೋದು ದೊಡ್ಡ ಬ್ರಹ್ಮಾಸ್ತ್ರ ಅಂದರೆ ಸ್ಟಾಪ್ ಲಾಸ್. ಓಕೆ. ಆದರೆ ಆ ಒಬ್ಬ ಇನ್ಸ್ಟಿಟ್ಯೂಷನ್ಗೆ ಸ್ಟಾಪ್ ಲಾಸ್ ಅನ್ನೋದೇ ಇರಲ್ಲ. ಯಾಕಂದ್ರೆ ಅವ್ನು ಅನ್ಲಿಮಿಟೆಡ್ ಮನಿ ಇರೋದ್ರಿಂದ ಅನ್ಲಿಮಿಟೆಡ್ ರಿಸ್ಕ್ ತೊಗೊತಾನೆ. ನೆಕ್ಸ್ಟು, ಒಬ್ಬ ಟ್ರೇಡರ್ಗೆ ಇವತ್ತು ಇರೋ ಬ್ರಹ್ಮಾಸ್ತ್ರ ಅಂದರೆ ಸ್ಟಾಪ್ ಲಾಸ್ ಅಂತ ನಾನು ನಿಮ್ಗೆ ಹೇಳಿದೆ ಅಲ್ಲ. ಇವತ್ತಿನ ಕಾಲದಲ್ಲಿ ಅದು ಕೂಡ ಬ್ರಹ್ಮಾಸ್ತ್ರ ಅಲ್ಲ, ಅದು ಕೂಡ ವೀಕ್ ಆಗಿಬಿಟ್ಟಿದೆ. ಇವತ್ತು ಬಿಗ್ಗೆಸ್ಟ್ ಬ್ರಹ್ಮಾಸ್ತ್ರ ಈಸ್ ಹೆಡ್ಜಿಂಗ್. ಹೆಡ್ಜಿಂಗ್ ಮಾಡಿಲ್ಲ ಅಂದರೆ ಸ್ಟಾಪ್ ಲಾಸ್ ಇದ್ದರೂ ಕೂಡ ಸೋಲುವಂಥ ಸನ್ನಿವೇಶಗಳು ಬಂದಿದೆ. ಸೊ ಟೆಕ್ನಿಕಲಿ ನಿಮ್ಮ ಅಪೋನೆಂಟು ನಿಮ್ಮ 50 ಪಟ್ಟು 100 ಪಟ್ಟಿದ್ದಾನೆ. ಸೊ ನಿಮ್ಮ ಶತ್ರು ನಿಮಗಿಂತ ಶಕ್ತಿವಂತ. ದಟ್ ಈಸ್ ದ ಮೆಸೇಜ್. ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರ ಸ್ಟೋರಿಯಲ್ಲೂ ಹಾಗೇ ಬರೋದು. ಅವರ ಶತ್ರು 10 ಪಟ್ಟು ಜಾಸ್ತಿ ಇದ್ದ. ಔರಂಗಜೇಬ್ನ ಹತ್ರ ಲಕ್ಷ 2 ಲಕ್ಷ ಆರ್ಮಿ ಇದೆ, ಇವ್ರ ಹತ್ರ 10,000 20,000 ಜನ ಅಷ್ಟೇ ಆರ್ಮಿ ಇದ್ದರು. ಇವ್ರಿಗೆ ಅವ್ರನ್ನ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಫೈಟ್ ಮಾಡೋವಂಥ ಶಕ್ತಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಇರಲಿಲ್ಲ. ಓಕೆ. ಈ ದೇಶನ ದೊಡ್ಡ ದೊಡ್ಡ ಮಹಾರಾಜರುಗಳು ಆಳ್ಬಿಟ್ಟು ಹೋದರು. ಎಷ್ಟೊಂದು ಜನಕ್ಕೆ ಪ್ಲ್ಯಾಟ್ರಲ್ಲಿ ಅವರ ಅಪ್ಪ ಅವರ ಪೂರ್ವಿಕರಿಂದ ಬಳುವಳಿಯಾಗಿ ಬಂತು. ಈ ಮನುಷ್ಯ 16ನೇ ವಯಸ್ಸಿಗೆ ಒಂದು ಕೋಟೆ ಕ್ಯಾಪ್ಚರ್ ಮಾಡಿಕೊಂಡು ಮರಾಠ ಸಾಮ್ರಾಜ್ಯ ಸ್ಥಾಪನೆ ಮಾಡ್ದ. ಅದು ಬರೀ 16ನೇ ವಯಸ್ಸು ಹುಡುಗ ಆ ಒಂದು ಸಂಸ್ಥಾನ ಶುರು ಮಾಡಿದಾಗ. ಸೊ ಈ ಮರಾಠರಿಗೆ ಒಂದು ಎಡ್ಜಿತ್ತು. ಅವರು ಜಾಸ್ತಿ ಈ ಕೊಂಕಣ್ಣು ಡೆಕ್ಕನ್ ಪ್ಲಾಟೋಲಿ ಅವರು ಆಪ್ರೇಟ್ ಮಾಡ್ತಿದ್ರು. ಅರ್ಥ ಮಾಡ್ಕೊಳ್ಳಿ, ನಾರ್ತ್ ಇಂಡಿಯಾ ಫುಲ್ಲು ಫ್ಲ್ಯಾಟ್ ಲ್ಯಾಂಡ್, ಕರೆಕ್ಟ್. ಸೌತ್ ಇಂಡಿಯಾ ಫುಲ್ಲು ಬೆಟ್ಟ ಗುಡ್ಡಗಳು. ಹೌದು. ಯೋಚನೆ ಮಾಡಿ, ಹಿಂದಿನ ಕಾಲದಲ್ಲಿ ಮಹಾಭಾರತ ಯುದ್ಧ ಆದಾಗ ದಿಲ್ಲಿಲಿ ಯುಧಿಷ್ಠಿರ ಇದ್ದ, ಹಸ್ತಿನಾಪುರದಲ್ಲಿ ದುರ್ಯೋಧನ ಇದ್ದ. ಅವರಿಬ್ಬರು ಕುರುಕ್ಷೇತ್ರಕ್ಕೆ ಹೋದ್ರು ಯುದ್ಧಕ್ಕೆ. ಯಾಕೆ? ಬಿಕಾಸ್ ದಟ್ ವಾಸ್ ಎ ಫ್ಲ್ಯಾಟ್ ಲ್ಯಾಂಡ್. ಯುದ್ಧ ಮಾಡೋಕ್ಕೆ ಫ್ಲ್ಯಾಟ್ ಜಾಗ ಬೇಕು. ಆದರೆ ಆ ನಾರ್ತ್ ಇಂಡಿಯಲ್ಲಿ ಇದ್ದಿದ್ದ ಮುಘಲ್ ಸಾಮ್ರಾಜ್ಯ ಸೌತ್ಗೆ ಬರೋ ಅಷ್ಟರಲ್ಲಿ ಅವ್ರಿಗೆ ಡೆಮೋಗ್ರಫಿಕ್ ಅಡ್ವಾಂಟೇಜೇ ಇರಲಿಲ್ಲ. ಅಂದರೆ ನೇಚರ್ನ ಕನ್ನಡ ನಿಸರ್ಗ ಅಂತೀವ. ಹೌದು, ನಿಸರ್ಗ ರೈಟ್. ಇನ್ನೊಂದು ಪದ ಇದೆ ನೇಚರ್ಗೆ, ಪ್ರಕೃತಿ. ಸೊ ನೇಚರೇ ಇವ್ರಿಗೆ ಸಪೋರ್ಟ್ ಮಾಡ್ತು. ಯಾಕಂದರೆ ಅಲ್ಲಿ 2 ಲಕ್ಷ ಜನ ಬಂದರು. ಇವರು ಬೆಟ್ಟಗಿಂದ ಬೆಟ್ಟಕ್ಕೆ ಹಾರೋ ಅಂಥ ಸನ್ನಿವೇಶ ಇತ್ತು ಇವ್ರಿಗೆ. ಅದು ಅವರಿಗೆ ಅಭ್ಯಾಸ ಇರಲಿಲ್ಲ. ದೇ ಯೂಸ್ ಟು ಫೈಟ್. ಅದಾದಮೇಲೆ ಗೆರಿಲ್ಲಾ ವಾರ್ಫೇರ್ನ ಫಸ್ಟು ಪ್ರಪಂಚದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿ ಇವರೇ. ಅಂದರೆ ಒಬ್ಬ ಶತ್ರುಗೆ ವಿತ್ ಲಿಮಿಟೆಡ್ ರಿಸೋರ್ಸಸ್, ಲಿಮಿಟೆಡ್ ಎಫರ್ಟ್, ಮ್ಯಾಕ್ಸಿಮಮ್ ಡ್ಯಾಮೇಜ್ ಮಾಡಿ ಎಸ್ಕೇಪ್ ಆಗಿಬಿಡೋದು. ನಮ್ಮ ಕಡೆ 10 ಜನ ಸತ್ತರೆ ಅವ್ರ ಕಡೆ 100 ಜನ ಸಾಯಬೇಕು. ಬಿಕಾಸ್ ನಾವು ವಿ ಆರ್ ಆಲ್ರೆಡಿ ಔಟ್ ನಂಬರ್ಡ್ ಅಲ್ಲ. ನಾವು ಅವ್ರು 100 ಜನ, ನಾವು ಇರೋದೇ 10 ಜನ. ಕರೆಕ್ಟ್. ಸೊ ನಾನು ಒಂದು ಸರಿ ಅಟ್ಯಾಕ್ ಮಾಡಿದ್ರೆ ನನ್ನ ಪ್ರತಿ ಒಬ್ಬ ವ್ಯಕ್ತಿ, ನನ್ನ ರಿಸೋರ್ಸು, ನಂದು 1 ಲಾಟ್ ಸ್ಟಾಪ್ ಲಾಸ್ ಹೊಡೆದ್ರೆ ಒಂದು 10 ಲಾಟ್ ಸ್ಟಾಪ್ ಲಾಸ್ ಹೊಡಿಬೇಕು. ದ್ಯಾಟ್ ಈಸ್ ದ ಹೋಲ್ ಪ್ರಿನ್ಸಿಪಲ್ ಆಫ್ ಗೆರಿಲ್ಲಾ ವಾರ್ಫೇರ್. ಆಮೇಲೆ ಪೊಸಿಷನ್ ಸೈಜಿಂಗು. ಒಬ್ಬ ಟ್ರೇಡರು ಎಷ್ಟು ಲಾಟ್ ಟ್ರೇಡ್ ಮಾಡಬೇಕು ಅನ್ನೋದು ಅವನ ಅಕೌಂಟಲ್ಲಿರೋ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಡಿಪೆಂಡ್ ಆಗಲ್ಲ. ಅವನು ಮಾಡ್ತಿರೋ ಅವನ ಡ್ರಾಡೌನು, ಅವನ ಮ್ಯಾಕ್ಸ್ ಡ್ರಾಡೌನು, ಅವನ ಈಕ್ವಿಟಿ ಕರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಟೈಮ್ ಬರುತ್ತೆ, ಔರಂಗಜೇಬ ಒಂದು ದೊಡ್ಡ ಆರ್ಮಿನ ಕರೆಸ್ತಾನೆ, ಸಮಾಪ್ತಿ ಮಾಡಿಬಿಡೋಣ ಈ ಮರಾಠರನ್ನ ಒಂದೇ ಸರಿ ಅಂತ. ಆ ಒಂದು ಅಟ್ಯಾಕ್ ಮಾಡೋಕ್ಕೆ ಹೋದಾಗ ಛತ್ರಪತಿ ಶಿವಾಜಿ ಗಿವ್ಸ್ ಅಪ್, ಸರೆಂಡರ್ ಆಗ್ಬಿಡ್ತಾರೆ. ಆಯಿತು ಗುರು, ನೀನೇ ಗೆಲ್ಲು ಅಂತ. ಆವಾಗ ಒಂದು ಟ್ರೀಟಿ ಮಾಡಿಕೊಂಡು ಹತ್ತತ್ರ ಒಂದು 20-23 ಕೋಟೆಗಳನ್ನ ಬಿಟ್ಕೊಟ್ಬಿಡ್ತಾರೆ. ಯಾರಿಗೆ? ಔರಂಗಜೇಬ್. ಆಗ ಏನಾಗುತ್ತೆ, ಎಲ್ಲರೂ ರೇಗಿಸ್ತಾರೆ, ಹೆದರ್ಕೊಂಡ್ಬಿಟ್ಯಾ? ಹೆದರಿಕೆ ಅಲ್ಲ, ಬಂದರೆ ಇಡೀ ಊರು ರಾಜ್ಯ ಸರ್ವನಾಶ ಮಾಡ್ತಾರವರು, ನಮಗೆ ಶಕ್ತಿ ಇಲ್ಲ, ಲೆಟ್ಸ್ ಗಿವ್ ಬ್ಯಾಕ್. ಸೊ ಹಿ ರೆಡ್ಯೂಸ್ ಇಸ್ ಲಾಟ್ ಸೈಜ್. ನೀವು 10 ಲಾಟ್ ಟ್ರೇಡ್ ಮಾಡ್ಬೇಕಾದ್ರೆ ಪ್ರಾಫಿಟ್ ಮಾಡಿದ್ರೆ 20 ಲಾಟ್ಗೆ ಹೋಗಿ, ಪ್ರಾಫಿಟ್ ಬರ್ತಿಲ್ಲ ಅನ್ಕೋ 5 ಲಾಟಿಗೆ ಬರಬೇಕು. ಅದೇ ಟ್ರೇಡಿಂಗ್ ಸ್ಕಿಲ್.
ಅವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಅಷ್ಟು ಕೋಟೆ ಸರೆಂಡರ್ ಮಾಡಿದ್ರು. ಐ ಥಿಂಕ್ ಇಟ್ಸ್ ಕಾಲ್ಡ್ ಸಮ್ ಟ್ರೀಟಿ ಆಫ್ ಪುರಂದರ ಏನೋ ಅದ್ರ ಹೆಸರು. ಆ ಪುರಂದರನ ಊರಲ್ಲಿ ಸೆಟಲ್ಮೆಂಟ್ ಮಾಡ್ಕೊಳ್ತಾರೆ, ಮಾಡಿ ಕೊಟ್ಬಿಡ್ತಾರೆ ವಾಪಸ್ಸು. ಆಯಿತು ಗುರು ತಗೋ, ನಾನು ಮತ್ತೆ ದುಡ್ಕೋತೀನಿ ಅಂತ. ಮತ್ತೆ ಗೆದ್ದು ಮತ್ತೆ ಹೋರಾಟ ಮಾಡಿ ಮತ್ತೆ ಕೋಟೆಗಳೆಲ್ಲ ಕಿತ್ಕೊಳ್ತಾರೆ. ಸೊ ದ ಮೆಸೇಜ್ ಇಸ್ ವೆರಿ ವೆರಿ ಸಿಂಪಲ್. ಯು ಆರ್ ಸ್ಮಾಲ್, ಬಿ ಸ್ಟ್ರಾಟಜಿಕ್. ನಾವು ತುಂಬ ಚಿಕ್ಕವರು, ನಾವು ತಲೆ ಓಡಿಸ್ಬಿಟ್ಟೆ ಗೆಲ್ಲಬೇಕು. ಕರೆಕ್ಟ್. ಸ್ಟಾಪ್ ಲಾಸ್ ಮ್ಯಾಂಡೇಟ್ರಿ ಇರಬೇಕು, ಹೆಡ್ಜಿಂಗ್ ಮ್ಯಾಂಡೇಟ್ರಿ ಮಾಡಬೇಕು. ಒಬ್ಬ ಟ್ರೇಡರ್ ಆಗಿ ಲಾಟ್ ಸೈಜ್ ಕಂಟ್ರೋಲ್ ಮಾಡಬೇಕು. ನನಗೆ ಇಷ್ಟು ಲಾಟ್ ಟ್ರೇಡ್ ಮಾಡೋ ಶಕ್ತಿ ಇದೆಯಾ, ಅದು ಫಸ್ಟ್ ಅರಿವಿಗೆ ಬರಬೇಕು. ಲಾಭ ಮಾಡ್ತಿದ್ರೆ ಲಾಟ್ ಸೈಜ್ ಇನ್ಕ್ರೀಸ್ ಮಾಡ್ತೀನಿ, ಲಾಭ ಮಾಡ್ತಿದ್ರೆ ಲಾಟ್ ಸೈಜ್ ಕಮ್ಮಿ ಮಾಡ್ತೀನಿ. ಇದನ್ನು ಡೈನಮಿಕ್ ಪೊಸಿಷನ್ ಸೈಜಿಂಗ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ನಾವು. ಇವೆಲ್ಲ ಬಹಳ ಮುಖ್ಯವಾದ ಸಿಂಪಲ್ ವಿಷಯಗಳು. ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಶೇರ್ ಬಜಾರ್ ಅಷ್ಟೊಂದು ಲಾಸ್ ಆಗಲ್ಲ. ಲಾಸ್ ಮಾಡಿದ್ರು ಸ್ವಲ್ಪ ಲಾಸ್ ಆಗುತ್ತೆ, ಸಸ್ಟೈನೇಬಲ್ ಲಾಸ್ ಅಂತ ಕರಿತೀವಿ, ಮ್ಯಾನೇಜಬಲ್ ಲಾಸ್ ಅಂತ ಕರಿತೀವಿ. ಅದು ಬಹಳ ಮುಖ್ಯ. ಅದು ಬಹಳ ಮುಖ್ಯ. ಈಗ ನನಗೆ ಯಾರೋ ಒಬ್ರು ಬಂದರು, ಒಂದು 4 ಮಾರ್ಕ್ ಗಾಯ ಆಯಿತು ಅಂದರೆ 1-2 ದಿನಕ್ಕೆ ರೆಡಿ ಆಗಿಬಿಡ್ತೀನಿ. ಚುಚ್ಚಿಬಿಟ್ರೆ ನನ್ನ 1 ತಿಂಗಳು ಮಲಗಬೇಕು ನಾನು. ಸೊ ದ ಡ್ಯಾಮೇಜ್, ದ ಹಿಟ್ ದಟ್ ಐ ಟೇಕ್, ಆ ಹೊಡೆತ ಏನು ತೊಗೊಳ್ತೀನಿ ಅದು ಕಮ್ಮಿ ಗಾಯ ಆಗಬೇಕು, ಕಮ್ಮಿ ನೋವಾಗಬೇಕು. ಆವಾಗ ರಿಕವರಿ ನಾನು ಫಾಸ್ಟಾಗಿ ಆಗ್ತೀನಿ. ಈ ಒಂದು ಪ್ರಿನ್ಸಿಪಲ್ನ ಅವರಿಂದ ಕಲಿಬೇಕು. ಅವರಿಬ್ಬರ ಹೋರಾಟದಲ್ಲಿ ಕೊನೆಗೆ ಗೆದ್ದಿದ್ದೆ ಶಿವಾಜಿ ಮಹಾರಾಜರು. ಔರಂಗಜೇಬ್ ಸೋತ, ಆ ಸಾಮ್ರಾಜ್ಯ ಪತನ ಆಯಿತು. ಔರಂಗಜೇಬೇ ಪೀಕ್, ಟಾಪ್, ಲೈಫ್ ಟೈಮ್ ಹೈ ಮುಘಲ್ ಎಂಪೈರ್ದು. ಅದಾದಮೇಲೆ ಇವರು ಡಾಮಿನೇಟ್ ಮಾಡ್ಕೊಂಡು ಕೊನೆಗೆ ಆಫ್ಟರ್ ಶಿವಾಜಿ ಮಹಾರಾಜರು ಹೋಗಿ ಒಂದು 150-200 ವರ್ಷ ಆದಮೇಲೆ ಇವ್ರುಗಳು ಮರಾಠರೇ ಹೋಗಿ ಡೆಲ್ಲಿಲಿ ಆಳ್ವಿಕೆ ಮಾಡ್ತಾರೆ. ಡೆಲ್ಲಿಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ನ ಕೂಡಿಸ್ತಾರೆ. ನಾವು ಬರಲ್ಲ, ನಮಗೆ ಟೈಮ್ ಇಲ್ಲ, ನಾವು ಸೌತಲ್ಲೇ ಇರ್ತೀವಿ, ನಾರ್ತಲ್ಲಿ ನಮ್ಮ ಹುಡುಗ ಇರ್ತಾನೆ, ನೀನು ನಮ್ಮವನು ಹೇಳ್ದಂಗೆ ಕೇಳು ಅಂತ ಆ ಮಟ್ಟಕ್ಕೆ ಇದು ಮಾಡ್ತಾರೆ. ಸೊ ಒಬ್ಬ ರಿಟೇಲ್ ಟ್ರೇಡರ್ ಕೂಡ ಆ ಥರ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡ್ಕೊಬೋದು. ಬಟ್ ವಿ ನೀಡ್ ಟು ಫಾಲೋ ದಟ್ ಪ್ರೋಸೆಸ್. ನಾನು ಎಷ್ಟೋ ಬರೀ ಹೇಳ್ತೀನಿ 1 ಲಾಟ್ ಟ್ರೇಡರ್ ಅಂತ. ನನ್ನ ಸ್ಟೂಡೆಂಟ್ಸ್ ಎಷ್ಟೋ ನನ್ನ ಹತ್ರ ಕಲಿಯೋಕ್ಕೆ ಬಂದಾಗ ಗಿವ್ ಮಿ 1 ಲೆಸನ್ಸ್ ಆದರೆ ಒಂದೇ ಒಂದು ಲಾಟ್ 1 ವರ್ಷ ಫುಲ್ ನೀನು 1 ಲಾಟ್ ಮೇಲೆ ಮಾಡೋಂಗಿಲ್ಲ ಅಂದ್ಬಿಡ್ತೀನಿ. ಸೋತರು ಸ್ವಲ್ಪ ಕಳೀತಾನೆ ಅಂತ. ಯಾಕಂದರೆ 1 ಲಾಟಲ್ಲಿ ನನಗೆ ಲಾಭ ಮಾಡೋ ಯೋಗ್ಯತೆ ಇಲ್ಲ ಅಂದರೆ 2 ಲಾಟ್ ನಾನು ಹೋಗಲೇಬಾರ್ದು. ಈಗ ನಾವು ಇಲ್ಲಿ ಕೆಳಗಡೆ ಕಾಫಿ ಟೀ ಕುಡಿಯೋಕ್ಕೆ ಶಾಪ್ಗಳಿಗೆ ಹೋಗ್ತೀವಿ. ಅದೊಂದು ಕಾಫಿ ಚೈನ್ ಅಂತ ಇಟ್ಕೊಳ್ಳಿ. ನೀವು ಒಂದು ಶಾಪಲ್ಲೇ ಪ್ರಾಫಿಟಬಲ್ ಆಗದಿರ ಹೋದರೆ 100 ಸ್ಟೋರ್ ಹಾಕಿ ಏನು ಮಾಡ್ತೀರಾ? ಖಂಡಿತ ಅದು ಲಾಸ್ ಆಗುತ್ತೆ. ಸೊ 1 ಲಾಟಲ್ಲೇ ಲಾಭ ಮಾಡಿದವ್ನು 2 ಲಾಟ್ಗೆ ಹೋಗ್ಬಾರ್ದು, 2 ಲಾಟಲ್ಲಿ ಲಾಭ ಮಾಡಿದವ್ನು 4 ಲಾಟ್ಗೆ ಹೋಗ್ಬಾರ್ದು, 4 ಲಾಟಿಗೆ ಲಾಭ ಮಾಡದೇ ಇರೋನು 8 ಲಾಟ್ಗೆ ಹೋಗಬಾರ್ದು. ಸೊ ಬೇಸಿಕಲಿ ಆ ಥಿಯರಿ ಆಫ್ ನ್ಯಾಚುರಲ್ ನಂಬರ್ಸ್ನ ಫಾಲೋ ಮಾಡಬೇಕು. ದೇವರು 1 2 3 4 ಅಂತ ಕೊಟ್ಟಿದ್ದಾರೆ. ದೇವರು 1 2 4 8 16 ಅಂತ ಕೊಟ್ಟೇ ಇಲ್ಲ ನಂಬರ್ಸ್. ಆ ದೇವ್ರು ಯಾವ ನಂಬರ್ ಡಿಸೈನ್ ಮಾಡಿದಾನೋ ಆ ಡಿಸೈನ್ ಪ್ರಕಾರ ನಮ್ಮ ಕ್ಯಾಪಿಟಲ್ ಹಿಡ್ಕೊಂಡು ಅಷ್ಟು ಲಾಟ್ ಟ್ರೇಡ್ ಮಾಡಿಕೊಂಡು ಲಾಭ ಬರ್ತಿದ್ದಂಗೆ ಲಾಟ್ ಸೈಜ್ ಇನ್ಕ್ರೀಸ್ ಮಾಡ್ಕೊಂಡು, ನಷ್ಟ ಬರ್ತಿದ್ದಂಗೆ ಲಾಟ್ ಸೈಜ್ ರೆಡ್ಯೂಸ್ ಮಾಡಿಕೊಂಡು ಡೈನಮಿಕ್ಕಾಗಿ ಅಪ್ ಡೌನ್ ಮಾಡಿಕೊಂಡು ಟ್ರೇಡ್ ಮಾಡ್ಕೊಂಡು ಹೋದರೆ ಒಂದು ದಿನ ದೊಡ್ಡ ಮೊತ್ತದ ಲಾಟ್ ನಾವು ಟ್ರೇಡ್ ಮಾಡ್ಬೋದು ಟೆನ್ಷನ್ ಇಲ್ದಿರ. ಇದು ನನ್ನ ಡೈನಮಿಕ್ ಟ್ರೇಡಿಂಗ್ ಫಿಲಾಸಫಿ. ಛತ್ರಪತಿ ಶಿವಾಜಿ ಮಾಡಿದ್ದು ಆ ಗೆರಿಲ್ಲಾ ವಾರ್ಫೇರೆ. ಇದೇ ಗೆರಿಲ್ಲಾ ವಾರ್ಫೇರೆ ನಾವು ಕೂಡ ಇನ್ಸ್ಟಿಟ್ಯೂಷನ್ ಅಗೇನ್ಸ್ಟ್ ಟ್ರೇಡಿಂಗಲ್ಲಿ ಮಾಡಬೇಕು. ಆ ಕಂಟ್ರೋಲ್ ಬರೋದೇ ನಿಮಗೆ 3 ವಿಷಯದಿಂದ. ಒಂದು ಸ್ಟಾಪ್ ಲಾಸು, ಪ್ರಿಫರಬ್ಲಿ ಹೆಡ್ಜಿಂಗ್, ಓಕೆ, ಇನ್ನೊಂದು ಪೊಸಿಷನ್ ಸೈಜಿಂಗ್, ಓಕೆ, ಯಾವಾಗ ಏರಿಸಬೇಕು ಯಾವಾಗ ಕಮ್ಮಿ ಮಾಡಬೇಕು, ದೆನ್ ಓನ್ಲಿ ಸ್ಕೇಲ್ ವಿತ್ ಪ್ರಾಫಿಟ್ಸ್. ಫ್ಯಾಂಟಾಸ್ಟಿಕ್. ಸೊ ಇದು ಸ್ಟೋರಿ. ಈ ಪ್ರಿನ್ಸಿಪಲ್ನೇ ಶಿವಾಜಿ ಮಹಾರಾಜರು ಇಡೀ ಮುಘಲ್ ಸಾಮ್ರಾಜ್ಯದ ಮೇಲೆ ಅಪ್ಲೈ ಮಾಡಿದ್ದು, ಅವರ ವಿನಾಶಕ್ಕೆ ಕಾರಣ ಆಗಿತ್ತು. ಫ್ಯಾಂಟಾಸ್ಟಿಕ್. ನನಗೆ ನೀವು ಹೇಳಿದಾಗ ಒಂದು ಮಾತು ನಮ್ಮಲ್ಲಿ ಒಂದು ಗಾದೆ ಇದೆ. ಅಂಗಲಿ ಅಂದರೆ ಇದು ಅಂಗಳ, ಜಗಲಿ ಹಾರದವನು ಆಕಾಶ ಹಾರ್ಲಿಕ್ಕೆ ಇದೆಯಾ ಅಂತ ಕೇಳ್ತಾರೆ. ಸೊ ಫಸ್ಟ್ ಜಗಲಿನಲ್ಲಿ ಹಾರ್ಲಿಕ್ಕೆ ಕಲಿತು ಆಮೇಲೆ ನೀವು ಆಕಾಶಕ್ಕೆ ಹಾರ್ಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥದ್ದು. ಸೊ ಜೊತೆಗೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಎಕ್ಸಾಂಪಲ್ ಬಹಳ ಅದ್ಭುತವಾಗಿ ವಿವರಿಸಿದ್ರಿ. ಅವರ ವಾರ್ಫೇರ್ ಗೆರಿಲ್ಲಾ ಯುದ್ಧ ತಂತ್ರಗಳು ಹೇಗಿತ್ತು, ಅದನ್ನು ಈ ಮಾರ್ಕೆಟಲ್ಲಿ ಕೂಡ ಟ್ರೇಡಿಂಗಲ್ಲಿ ಅಡಾಪ್ಟನ್ನು ಹೇಗೆ ಮಾಡಿದರೆ ಸಕ್ಸಸ್ ಆಗ್ಬೋದು ಅನ್ನೋದ್ರ ಬಗ್ಗೆ ಬಹಳ ಉಪಯುಕ್ತವಾದ ಒಳನೋಟಗಳನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.